ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಇದೊಂದು ವಿಷಯವನ್ನು ಪ್ರಸ್ತಾಪ ಮಾಡದೆ ಹೋದರೆ ಸಂಸತ್ತಿನ ಅಧಿವೇಶನದ ಕುರಿತಾದಂಥ ವರದಿಗಳ ಪರಿಪೂರ್ಣತೆ ಆಗುವುದಿಲ್ಲ. ಏಕೆಂದರೆ ನಾವು ಕಳೆದ 2 ಸಂಚಿಕೆಗಳಲ್ಲಿ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಎನ್ನುವಂಥ ಒಬ್ಬ ಶಹಜಾದ ಕಮ್ ಬಾಲಕ್ ಬುದ್ಧಿ ಯಾವ ರೀತಿಯ ರಗಳೆಗಳನ್ನು ಮಾಡಿಕೊಂಡ ಎನ್ನುವಂಥ ವಿಚಾರವನ್ನು ಮಾತನಾಡಿದ್ವಿ. ಹಾಗಾದರೆ ರಾಜ್ಯಸಭೆಯಲ್ಲಿ ನಡೆದದ್ದೇನು? ಇವರದೇ ಬೆದರು ಬೊಂಬೆ ಅಲ್ಲಿ ಕೂತಿದೆ, ಮಲ್ಲಿಕಾರ್ಜುನ ಮುತ್ಯ ಅಂಥೇಳಿ. ಜೊತೆಗೆ ಇವರದೇ ಅಮ್ಮ ಅಲ್ಲಿ ಕೂತಿದ್ದಾರೆ, ಸೋನಿಯಾ ಗಾಂಧಿ ಅಂತ. ಇವರ ರಗಳೆಗಳೇನು ಅಂತ ನಾವು ಚರ್ಚೆ ಮಾಡದೆ ಹೋದರೆ ಈ ವರದಿ ಅಪೂರ್ಣ ಆಗತ್ತೆ. ಮೊದಲೇ ದಿವಸ ರಾಷ್ಟ್ರಪತಿಯ ಭಾಷಣದ ಕುರಿತಾಗಿ ನರೇಂದ್ರ ಮೋದಿಯವರು ಲೋಕಸಭೆಯಲ್ಲಿ ಮಾತಾಡ್ತಾರೆ. ಮಾರನೇ ದಿವಸ ರಾಜ್ಯಸಭೆಯಲ್ಲಿ ಮಾತಾಡ್ತಾರೆ. ರಾಜ್ಯಸಭೆಯಲ್ಲಿ ಇಷ್ಟು ಸುದೀರ್ಘವಾಗಿ ಮಾತನಾಡಲಿಲ್ಲ ನರೇಂದ್ರ ಮೋದಿಯವರು. ಕೇವಲ 32 ನಿಮಿಷ ಮಾತಾಡಿದರು. 32 ನಿಮಿಷಗಳು ಭಾಳ ಅರ್ಥಪೂರ್ಣವಾಗಿದ್ದವು. ಏನು ಮಾತಾಡಿದರು ಅಂತ ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಅಲ್ಲಿ ಇದ್ದಂಥ ಸಭಾಪತಿಯ ಬಗ್ಗೆ ತಮ್ಮೆದುರಿಗೆ ಹೇಳಲೇಬೇಕು. ಲೋಕಸಭೆಯಲ್ಲಿ ತಮಗೆ ಗೊತ್ತಿದೆ, ಇತ್ತೀಚೆಗೆ ತಾನೇ ಚುನಾಯಿತರಾಗಿರುವಂಥ ಓಂ ಬಿರ್ಲಾ ಅವರಿದ್ದಾರೆ. ಅತ್ಯಂತ ಶಾಂತ ಸ್ವಭಾವದವರು, ರೇಗಲಾರದಂಥ ಮನುಷ್ಯ. ಆದಷ್ಟು ಸಹಜವಾಗಿ ಯಾವುದೇ ತಾಪತ್ರಯ ಇರಲಾರ್ದ ಹಾಗೆ ನಿರಾತಂಕವಾಗಿ ನಡೆಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಕೈ ಚೆಲ್ತಾರೆ. ನನಗಷ್ಟು ಅವರ ನಡೆ ಯಾವ ಮಟ್ಟಿಗೆ ಅವರು ಅಲ್ಲಿ ಪ್ರಖರವಾಗಿ ತಮ್ಮ ಕರ್ತವ್ಯವನ್ನು ನಿಭಾಯಿಸಬೇಕು ಅಷ್ಟು ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಿಲ್ಲ. ಈ ಬಾರಿ ಇದ್ದದ್ರಲ್ಲಿ ವಾಸಿ. ಏಕೆಂದರೆ ಕಳೆದ 10 ವರ್ಷಗಳಲ್ಲಿ ಸಂಸತ್ತಿನಲ್ಲಿ ಅರಾಜಕತೆಯನ್ನು ಬಿಟ್ಟು ಯಾವುದೇ ರೀತಿಯಂಥ ಸಕಾರಾತ್ಮಕ ಕೆಲಸವನ್ನು ವಿಪಕ್ಷಗಳು ಮಾಡಲೇ ಇಲ್ಲ. ಅಲ್ಲಿದ್ದಂಥ ಸಭಾಪತಿಗಳು ಇದನ್ನು ನಡ್ಸ್ಕೊಂಡು ಹೋಗ್ಬೇಕು, ಅಧ್ಯಕ್ಷರು ಅದನ್ನು ಅತ್ಯಂತ ದಕ್ಷವಾಗಿ ನಡ್ಸ್ಕೊಂಡು ಹೋಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ಯಾವ ಮಟ್ಟಿನ ಪ್ರಖರತೆಯನ್ನು ಮಾಡಬೇಕಾಯಿತು, ಎಷ್ಟು ತೀಕ್ಷ್ಣವಾಗಿ, ಎಷ್ಟು ಕಠೋರವಾಗಿ ನಡ್ಕೋಬೇಕು ಅಷ್ಟು ನಡ್ಕೊಳ್ಳಿಲ್ಲ ಅಂತ ನಮಗೆ ಅಸಮಾಧಾನ ಇದ್ದೇ ಇತ್ತು. ಆದರೆ ರಾಜ್ಯಸಭೆಯಲ್ಲಿ ಹಾಗಾಗುವುದಿಲ್ಲ. ಏಕೆಂದರೆ ಅಲ್ಲಿ ಜಗದೀಪ್ ಧನ್ಖಡ್ ಎನ್ನುವಂಥ ವ್ಯಕ್ತಿ ಕೂತಿದ್ದಾರೆ. ಯಾರು ಈ ಜಗದೀಪ್ ಧನ್ಖಡ್? ಇದರ ಬಗ್ಗೆ ತಮಗೆ ಈಗಾಗಲೇ ಹೇಳಿದ್ದೇನೆ. ಈತ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯಪಾಲರಾಗಿದ್ದರು. ಅದಕ್ಕಿಂತ ಮುಂಚೆ ಸುಪ್ರೀಂ ಕೋರ್ಟ್ನ ಬ್ಯಾರಿಸ್ಟರ್ ಆಗಿದ್ದರು, ವಕೀಲರಾಗಿದ್ದರು. ಯಾವಾಗ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ನಂತರ ಹಿಂಸಾಚಾರಗಳಾಗ್ತವೋ ಆ ಸಂದರ್ಭದಲ್ಲಿ ತಮ್ಮ ದಂತದ ಅರಮನೆ ಇರ್ತಲ್ಲ, ರಾಜ್ಭವನ್, ಅದನ್ನು ತೊರೆದು ಬೈಕ್ನಲ್ಲಿ ಕೂತ್ಕೊಂಡು ಯಾರ್ಯಾರು ಇದರಿಂದ ಸಂತ್ರಸ್ತರಾಗಿದ್ದಾರೋ ಅವರು ಕುಟುಂಬದವ್ರನ್ನ ಹೋಗಿ ಭೇಟಿಯಾಗಿದ್ದರು, ಸಾಂತ್ವನ ಹೇಳಿ ಬಂದಿದ್ದರು. ಏನೂ ಹೆದರ್ಕೋಬೇಡಿ, ಸರ್ಕಾರ ಮಾಡದೆ ಹೋದರೂ ಪರವಾಗಿಲ್ಲ, ನಾವು ಗೃಹ ಸಚಿವಾಲಯದಿಂದ ಏನು ಬೇಕು ಎಲ್ಲ ವ್ಯವಸ್ಥೆಗಳನ್ನ ಮಾಡುವ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಬಂದಿದ್ದರು. ಅಂದರೆ ಒಬ್ಬ ರಾಜ್ಯಪಾಲ ತನ್ನ ಇತಿಮಿತಿಯನ್ನು ಮೀರಿ ಸಂವೇದನಾಶೀಲವಾಗಿ ನಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದಂಥ ವ್ಯಕ್ತಿ ಜಗದೀಪ್ ಧನ್ಖಡ್. ಮುಂದೆ ಅವರು ರಾಜ್ಯಸಭಾ ಸಭಾಪತಿ ಆಗ್ತಾರೆ. ಸಭಾಪತಿ ಆದ ಸಂದರ್ಭದಲ್ಲಿ ಅವರ ನಡವಳಿಕೆಯನ್ನು ನೀವು ನೋಡಬೇಕು. ಅವರು ಕೇವಲ ಅಲ್ಲಿ ಒಬ್ಬ ಗೊಂಬೆಯ ಥರ ಕೂತ್ಕೊಳ್ಳಲ್ಲದೆ ಕೂತ್ಕೊಳ್ಳಿ ಎದ್ನಿಲ್ಲಿ ಅಂತ ಮುಖ್ಯೋಪಾಧ್ಯಾಯರ ಪಾತ್ರವನ್ನು ನಿರ್ವಹಿಸಲಾರದೆ ಮಧ್ಯ ಮಧ್ಯೆ ಚರ್ಚೆಯಲ್ಲಿ ಭಾಗವಹಿಸುವುದು, ಒಂದಷ್ಟು ಚುಟುಕುಗಳನ್ನು ಹೇಳುವುದು, ಇದೆಲ್ಲವನ್ನು ಮಾಡಿಕೊಂಡು ಜೀವಂತಿಕೆ ಇರೋ ಹಾಗೆ ನೋಡ್ಕೊಳ್ಳುವಂಥದ್ದು. ರಾಜ್ಯಸಭೆಗೆ ವಿಶೇಷವಾದಂಥ ಬೆಲೆ ಇರುತ್ತೆ, ಘನತೆ ಇರುತ್ತೆ. ಏಕೆಂದರೆ ಅಲ್ಲಿ ಕೂತಿರೋವಂಥವ್ರು ಪ್ರಾಜ್ಞರು ಅಂತ ಪ್ರಭಾವಿಸ್ತೀವಿ ನಾವು, ಮತ್ತು ಅದಕ್ಕೆ ಮೇಲ್ಮನೆ ಅಂತ ಕರಿತೀವಿ. ಅಲ್ಲಿ ಸಾಧಕರು, ಬೇರೆ ಬೇರೆ ಕ್ಷೇತ್ರಗಳ ಸಾಧಕರು ಬಂದಿರ್ತಾರೆ. ಹಿರಿಯ ಸಮಾಜಮುಖಿ ರಾಜಕಾರಣಿಗಳಿರ್ತಾರೆ, ಭಾಳ ಸೀನಿಯರ್ ಮೋಸ್ಟ್ ಇರ್ತಾರೆ ಪೊಲಿಟಿಷಿಯನ್ಸು ಅಂತ ನಾವು ಅಂದ್ಕೊಂಡಿರ್ತೀವಿ. ಅಲ್ಲಿಯೂ ಕೂಡ ಇದೇ ಥರ ಲೋಕಸಭೆ ಥರ ಆದರೆ ರಾಜ್ಯಸಭೆಗೆ ಬೆಲೆನೇ ಇರೋದಿಲ್ಲ. ಮೊನ್ನೆ ಸುಧಾ ಮೂರ್ತಿಯವರು ಅದ್ಭುತವಾಗಿ ಮಾತನಾಡಿದರು. ಸ್ವತಃ ನರೇಂದ್ರ ಮೋದಿಯವರು ಅದರ ಕುರಿತು ಶ್ಲಾಘಿಸಿದರು. ಆಯ್ಕೆ ಹೇಗಿರಬೇಕು ಅಂತಂದರೆ ಸರಿಯಾದ ವ್ಯಕ್ತಿಯನ್ನು ಕರ್ಕೊಂಡು ಹೋಗಿ ನಾವು ಆ ಜಾಗದಲ್ಲಿ ಕೂಡಿಸಿದ್ದೀವಿ ಅಂತ ಅನ್ಬೇಕು. ಆದರೆ ಇವತ್ತಿನ ದಿವಸ ರಾಜ್ಯಸಭೆ ಹೇಗಾಗಿಬಿಟ್ಟಿದೆ ಅಂದರೆ, ಎಷ್ಟು ದುಡ್ಡು ಕೊಟ್ಟರೆ ರಾಜ್ಯಸಭಾ ಸದಸ್ಯತ್ವ ಸಿಗತ್ತೆ ಅಂತ ವ್ಯಾಪಾರಿಗಳು ಕೇಳುವ ರೀತಿಯಲ್ಲಿ, ಆಕ್ಷನ್ ಹಾಕುವ ರೀತಿಯಲ್ಲಿ ನಡೀತಾ ಇದೆ. ಮಧ್ಯೆ ಮಧ್ಯೆ ಅಪವಾದದ ಹಾಗೆ ನಮ್ಮ ಸುಧಾಮೂರ್ತಿ ಅಂತವ್ರು ಬರ್ತಾರೆ. ಇನ್ನು ಗಂಜಿ ಕೇಂದ್ರ ಮಾಡಬೇಕು ಅಂತ ಯಾವ ರಾಜಕಾರಣಗಳು, ರಾಜಕೀಯ ಪಕ್ಷಗಳು ತೀರ್ಮಾನ ಮಾಡಿರ್ತಾವೋ, ಈತನ ಸೇವೆ ಇಲ್ಲಿ ಸಕ್ರಿಯ ರಾಜಕಾರಣದಲ್ಲಿ ಸಾಕು, ಅಲ್ಲಿ ಹೋಗಿ ಕುತ್ಕೊಳ್ಳಿ ಇವನು ಅಂಥೇಳಿ ಒಂದು ವೃದ್ಧಾಶ್ರಮದಲ್ಲಿ ಕೂಡಿಸಿರುವ ಹಾಗೆ ಕೆಲವೊಬ್ಬರನ್ನು ಕರ್ಕೊಂಡೋಗಿ ಕೂಡಿಸಿರ್ತಾರೆ. ಹೀಗಾಗಿ ಮೇಲ್ಮನೆಗೆ ಯಾವ ಮಟ್ಟಿನ ಬೆಲೆ ಬರಬೇಕೋ ಆ ಮಟ್ಟಿನ ಬೆಲೆ ಎಷ್ಟೋ ಸಲ ಬರೋದೇ ಇಲ್ಲ. ನರೇಂದ್ರ ಮೋದಿಯವರು ಮಾತನಾಡಿರೋ ಬಗ್ಗೆ ಹೇಳ್ತೀನಿ. ನರೇಂದ್ರ ಮೋದಿಯವರು ಹೇಳ್ತಾರೆ, ನೀವು ಮಣಿಪುರ ಅಂಥೇಳಿ ಗಲಾಟೆ ಮಾಡ್ತಾ ಇದ್ದೀರಿ. ಒಂದು ಮಣಿಪುರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ 10 ಸಲ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿದೆ. 10 ಸಲ ರಾಷ್ಟ್ರಪತಿ ಆಡಳಿತ. ನಾನು ಪ್ರಧಾನಮಂತ್ರಿ ಆದಮೇಲೆ, ಅಂದರೆ ನರೇಂದ್ರ ಮೋದಿ ಹೇಳ್ತಾ ಇರೋದು,
ನನ್ನ 2 ಟೆನ್ಯೂರಲ್ಲಿ 10 ವರ್ಷಗಳ ಅವಧಿಯಲ್ಲಿ ಒಂದೇ ಬಾರಿನೂ ನಾನು ರಾಷ್ಟ್ರಪತಿ ಆಡಳಿತವನ್ನು ಹೇರಲಿಲ್ಲ. 1993-98ರವರೆಗೂ ಇದಕ್ಕಿಂತ ಹೆಚ್ಚಿನ ಅರಾಜಕತೆ ಇತ್ತು. ಆದರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ನಮ್ಮ ಗೃಹ ಸಚಿವರು ಮತ್ತು ಗೃಹ ರಾಜ್ಯ ಸಚಿವ ನಿತ್ಯಾನಂದ ರಾಯ್, ಅಮಿತ್ ಶಾ ಸ್ವತಃ ಅಲ್ಲೇ ಬೀಡುಬಿಟ್ಟು 1 ವಾರ ಇದ್ದು ಇರುವ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಇದನ್ನು ಹೇಗೆ ಬಗೆಹರಿಸಬೇಕು, ಹೇಗೆ ಮೂಲೋತ್ಪಾಟನೆ ಮಾಡಬೇಕು ಅಂತ ನಿರಂತರವಾಗಿ ಶ್ರಮಿಸ್ತಾ ಇದ್ದಾರೆ. ಕೇವಲ ಮೇಲ್ನೋಟಕ್ಕೆ ಸರಿ ಮಾಡಿ ಬರೋದಲ್ಲ, ಗಾಯವನ್ನು ಮುಲಾಮು ಹಚ್ಚಿ ಇದು ಮಾಡೋದಲ್ಲ, ಸರಿಪಡಿಸೋದಲ್ಲ, ಮೂಲೋತ್ಪಾಟನೆ ಮಾಡಲಿಕ್ಕೆ ಬೇಕಾದಂಥ ಪ್ರಯತ್ನವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಇದೇ ಕಾರಣಕ್ಕೆ ರಾಹುಲ್ ಗಾಂಧಿ ಲೋಕಸಭೆಯಲ್ಲಿ ಗಲಾಟೆ ಮಾಡಿದರು. ಏನಂತ? ಮಣಿಪುರದ 2 ಸಂಸತ್ ಸದಸ್ಯರಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಿ, ನಿಮ್ಮ ಭಾಷಣಕ್ಕೆ ಅವಕಾಶ ಬಿಡಲ್ಲ ನಾವು ನಿಮಗೆ ಅಂತ. ಅಲ್ಲ ಸ್ವಾಮಿ, ರಾಷ್ಟ್ರಪತಿಗಳ ಭಾಷಣದ ಮೇಲೆ ಪ್ರಧಾನಮಂತ್ರಿಯವರು ಉತ್ತರ ಕೊಡ್ತಾ ಇದ್ದಾರೆ. ಅವ್ರು ಮಾತನಾಡುವುದನ್ನು ಕೇಳಿಸ್ಕೊಂಡಾದ್ಮೇಲೆ ನಿಮ್ಮ ಅವಧಿ ಬಂದಾಗ ನಿಮ್ಗೇನು ಬೇಕೋ ಸಮಯವನ್ನು ಕೇಳಬೇಕು. ನಿಮಗೆ ಅವಕಾಶವನ್ನು ಕೊಡಲಾಗಿತ್ತು, ನಿಮ್ಮ ಬೇರೆ ಯಾವುದಾದ್ರೂ ಸದಸ್ಯರು ಮಾತಾಡೋರು ಇದ್ದಾರಾ ಅಂತ ಕೇಳಿದಾಗ ಯಾರೂ ಇಲ್ಲ ಅಂತ ನಿಮ್ಮದೇ ಕರಟಕ ದಮನಕದಲ್ಲಿ ಒಬ್ಬರಾದಂಥ ಹೇಳಿದರು ಕೆ ಸಿ ವೇಣುಗೋಪಾಲ್ ಅವರು. ಹಾಗಿದ್ದಾಗ ಸ್ವತಃ ನಿಮ್ಮ ಭಾಷಣ ನಡೆದಾಗ, ರಾಹುಲ್ ಗಾಂಧಿಯವರ ಭಾಷಣ ನಡೆದಾಗ ಒಂದೇ ಒಂದು ಸಲ ಅಡೆತಡೆಯನ್ನು ಒಡ್ಡಲಿಲ್ಲ ಅಧಿಕಾರದಲ್ಲಿರುವಂಥ ಪಕ್ಷದವರು, ಭಾರತೀಯ ಜನತಾ ಪಕ್ಷ, NDA ಒಕ್ಕೂಟ. ಅದೇ ನರೇಂದ್ರ ಮೋದಿ ಮಾತನಾಡುವಾಗ ನೀವು ಮಾತಾಡಬೇಡಿ, ಮಣಿಪುರದವ್ರು ಮಾತಾಡ್ತಾರೆ ಅಂತ ಗಲಾಟೆ ಮಾಡೋದು ಯಾವ ಮಟ್ಟಿಗೆ ಸರಿ? ಇದು ಲೋಕಸಭೆಯಲ್ಲಿ ನಡೆದದ್ದು. ರಾಜ್ಯಸಭೆಯಲ್ಲಿ ನರೇಂದ್ರ ಮೋದಿ ಅವರ ವಿಷಯವನ್ನು ಎತ್ಕೊಂಡು ಕೂಡ ಮಣಿಪುರ ಬಗ್ಗೆ ಶುರು ಮಾಡ್ತಾರೆ. ಮಣಿಪುರ ಬಗ್ಗೆ ಮಾತಾಡ್ತಾ ನಮ್ಗೆ ಒಂದು ವಿಷಯ ಸ್ಪಷ್ಟ ಆಗುತ್ತೆ, ಈತ ಅದರ ಕುರಿತಾಗಿ ಎಷ್ಟೊಂದು ಆಳವಾಗಿ ಅಧ್ಯಯನ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಸಮಸ್ಯೆಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಇದಕ್ಕೆ ಪರಿಹಾರ ಏನು ಮಾಡಬಹುದು ಅಂತ ಸರ್ಕಾರದ ಧೋರಣೆ ಇದೆ. ಇಷ್ಟನ್ನೂ ಕೂಲಂಕಷವಾಗಿ ಬಿಡಿಸಿ ಹೇಳ್ತಾರೆ ನರೇಂದ್ರ ಮೋದಿಯವರು. ಆದರೆ ಎದುರುಗಡೆ ಇರುವಂಥ ವಿಪಕ್ಷದವರಿಗೆ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ. ನಿಮ್ಗೆ ಗೊತ್ತು, ರಾಜ್ಯಸಭೆಯಲ್ಲಿ 250 ಜನ ಇರ್ತಾರೆ, ಅದರಲ್ಲಿ 90 ಜನ BJP ಅವರಿದ್ದಾರೆ, ಉಳಿದವರು ಮಿತ್ರ ಪಕ್ಷದವರಿದ್ದಾರೆ, BJPಗೆ ಸಹಾಯ ಮಾಡ್ತಾ ಇರುವಂಥ ಜೊತೆಗಿರುವಂಥ ಪಕ್ಷದವರಿದ್ದಾರೆ. ಅದು ಬಿಟ್ಟರೆ ಕಾಂಗ್ರೆಸ್ ಅವರಿದ್ದಾರೆ. ಕಾಂಗ್ರೆಸ್ ಅವ್ರ ಸಂಖ್ಯೆ ಕಡಿಮೆ ಆದ್ದರಿಂದ ಮತ್ತು ಅಲ್ಲಿ ಇವ್ರಿಗಿಂತ ವಯಸ್ಸಾದವರು ಜಾಸ್ತಿ ಇರೋದರಿಂದ ಗಲಾಟೆ ಕಡಿಮೆ. ಗಲಾಟೆ ಮಾಡಿದರು. ಯಾವ ಮಟ್ಟಿಗೆ ಲೋಕಸಭೆಯಲ್ಲಿ ಅಸಹ್ಯವಾಗಿ ಕೋಲಾಹಲವನ್ನು ಎಬ್ಬಿಸಿದ್ರು ಆ ರೀತಿಯಾದಂಥ ನಡೆಯಲಿಲ್ಲ. ಮಧ್ಯೆ ಮಲ್ಲಿಕಾರ್ಜುನ ಮುತ್ಯ ಮಾತಾಡಬೇಕು ಅಂತ ಪ್ರಯತ್ನ ಮಾಡಿದರು. ಆವಾಗ ಸ್ವತಃ ಜಗದೀಪ್ ಧನ್ಕಡ್ ಅವರು ಹೇಳ್ತಾರೆ, ನೋಡಿ ನಿನ್ನೆ ಇಡೀ ದಿನ ರಾತ್ರಿ 11 ಗಂಟೆವರೆಗೂ ವಿಪಕ್ಷದವರಿಗೆ ಮಾತನಾಡಲಿಕ್ಕೆ ನಾನು ಅವಕಾಶ ಕೊಟ್ಟಿದ್ದೀನಿ. ಈಗ ಅವರು ಪ್ರಧಾನಮಂತ್ರಿಯವರು ಮಾತಾಡ್ತಾ ಇದ್ದಾರೆ, ಅವರು ಮಾತನಾಡೋದಕ್ಕೆ ಅಡ್ಡಿ ಮಾಡೋದು ಸಭೆಗೆ ಯೋಗ್ಯವಲ್ಲ, ಈ ರೀತಿ ಮಾಡಕೂಡದು ಅನ್ನುವಂಥ ಮಾತನ್ನು ಹೇಳ್ತಾರೆ. ಆವಾಗ ಸೋನಿಯಾ ಗಾಂಧಿ ಯಾವಾಗ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೋ, ಯಾವಾಗ ರಾಷ್ಟ್ರಪತಿ ಆಡಳಿತ ಹೇರಿದ್ದನ ಬಗ್ಗೆ 10 ಬಾರಿ ರಾಷ್ಟ್ರಪತಿ ಆಡಳಿತ ಹೇರಿದ ಬಗ್ಗೆ ಹೇಳ್ತಾರೋ, ಯಾವಾಗ ಈಶಾನ್ಯ ರಾಜ್ಯಗಳ ಬಗ್ಗೆ ಮಲತಾಯಿ ಧೋರಣೆ ಇತ್ತು ಕಾಂಗ್ರೆಸ್ನಲ್ಲಿ ಅಂತ ಹೇಳ್ತಾರೋ, ಯಾರು ಸಂವಿಧಾನದ ಪಕ್ಕಾ ವಿರೋಧಿ ಶತ್ರು ಅಂತ ಯಾರಾದರೂ ಇದ್ದರೆ ಅದು ಕಾಂಗ್ರೆಸ್ಸು ಅಂತ ನರೇಂದ್ರ ಮೋದಿ ಸಾರಿ ಹೇಳ್ತಾರೋ, ಸೋನಿಯಾ ಗಾಂಧಿಗೆ ಆರಿಸ್ಕೊಳ್ಳಿಕ್ಕಾಗೋದಿಲ್ಲ. ಕಣ್ಸನ್ನೆಯಲ್ಲಿ ಮಲ್ಲಿಕಾರ್ಜುನ ಮುತ್ಯಾಗೆ ಹೇಳ್ತಾರೆ, ನಾವು ಹೊರಟು ಹೋಗೋಣ ಅಂತ. ವಿಪಕ್ಷದವರೆಲ್ಲ ಸೇರಿ ಸಭಾತ್ಯಾಗ ಮಾಡ್ತಾರೆ. ಇನ್ನೂ ನರೇಂದ್ರ ಮೋದಿ ಅವರು ಮಾತಾಡ್ತಾ ಇರ್ತಾರೆ, ಇವರೆಲ್ಲ ಎದ್ದು ಹೋಗ್ತಾರೆ. ಆವಾಗ ಜಗದೀಪ್ ಧನ್ಕಡ್ ಹೇಳ್ತಾರೆ, ನೀವು ಬೆನ್ನು ತೋರಿಸಿದ್ದು ಸಭಾಪತಿಗಳಿಗೆಲ್ಲ, ನೀವು ಬೆನ್ನು ತೋರಿಸಿದ್ದು ಸಂವಿಧಾನಕ್ಕೆ, ನೀವು ಬೆನ್ನು ತೋರಿಸಿದ್ದು ಸಂಸತ್ತಿಗೆ. ಇದು ಒಳ್ಳೆಯದಲ್ಲ. ಏಕೆಂದರೆ ರಾಜ್ಯಸಭೆಯಲ್ಲಿರೋರು ಪ್ರಾಜ್ಞರು ಅಂತ ತಿಳ್ಕೊಂಡಿರ್ತಾರೆ. ನೀವು ಈ ಮೇಲ್ಮನೆಯಲ್ಲಿರುವವರು ದೇಶಕ್ಕೆ ಮಾರ್ಗದರ್ಶಿಯಾಗಿರಬೇಕು, ನೀವೇ ಕಳಂಕ ಆಗಬಾರದು ಅನ್ನುವಂಥ ಮಾತನ್ನು ಸ್ವತಃ ಜಗದೀಪ್ ಧನ್ಕಡ್ ಹೇಳ್ತಾರೆ. ಜಗದೀಪ್ ಧನ್ಕಡ್ ಎಷ್ಟು ನಿಷ್ಠುರವಾಗಿ ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರೆ ಅಂತ ಒಂದು ಉದಾಹರಣೆ ಹೇಳ್ತಾರೆ. ನಡ್ಡಾ ಇದ್ದಾರಲ್ಲ, JP ನಡ್ಡಾ, ಆ ನಡ್ಡಾ ಅವ್ರಿಗೆ ಒಂದು ಮಾತು ಹೇಳ್ತಾರೆ, ನೋಡಿ ನಾನು ಇವತ್ತು ಈ ಮಟ್ಟಿಗೆ ಇರಬೇಕು ಅಂದ್ರೆ ನಡ್ಡಾಜಿ RSSನ ಸದಸ್ಯ ಅಲ್ಲದೆ ಹೋದರು, RSSಗೆ ಏಕಲವ್ಯನ ಥರ ಶಿಷ್ಯನಾಗಿದ್ದರಿಂದಾಗಿ ನನ್ನಲ್ಲಿ ಒಂದು ಶಿಸ್ತು ಬಂತು, ನನ್ನಲ್ಲಿ ರಾಷ್ಟ್ರಭಕ್ತಿ ಉಂಟಾಗ್ಲಿಕ್ಕೆ ಸಾಧ್ಯ ಆಯಿತು. ಉತ್ಕಟವಾದ ರಾಷ್ಟ್ರಭಕ್ತಿಯನ್ನು ಕಲ್ತಿದ್ದೆ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ. ನಾನು ಸ್ವತಃ ಸದಸ್ಯನಾಗ್ಲಿಕ್ಕೆ ಸಾಧ್ಯ ಆಗಲಿಲ್ಲ, ಆದರೆ ಏಕಲವ್ಯನಾಗಿ ಅಲ್ಲಿಂದ ಕಲ್ತೇನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅನ್ನುವಂಥ ಮಾತನ್ನು ಸ್ವತಃ ಸಭಾಪತಿಗಳು ಹೇಳ್ತಾರೆ. ಇವತ್ತು RSS ಜೊತೆ ಗುರುಸ್ಕೊಳ್ಳಿಕ್ಕೆ ಎಷ್ಟೋ ಜನ ಮುಜುಗರ ಮಾಡ್ಕೋತಾರೆ ಆ ಸ್ಥಾನದಲ್ಲಿರುವಂಥವ್ರು, ಅದು ಸ್ಪೀಕರ್ ಸ್ಥಾನದಲ್ಲಿ ಕೂತಂಥ ವ್ಯಕ್ತಿ. ಆದರೆ ಇಂಥ ಯಾವುದಕ್ಕೂ ಸೊಪ್ಪು ಹಾಕಲಾರದೆ ತನಗೇನು ಅನ್ಸತ್ತೆ ಅಂತ ಅನ್ನೋದನ್ನು ಹೇಳುವಂಥ ವ್ಯಕ್ತಿ ಯಾರಾದರೂ ಇದ್ದರೆ ಕೇವಲ ಅದು ಜಗದೀಪ್ ಧನ್ಕಡ್ ಅವ್ರು. ನನಗೆ ತುಂಬ ಇಷ್ಟ ಆಗಿದ್ದ ಅವದೇ ಒಬ್ಬ ವ್ಯಕ್ತಿ ಆ ಸ್ಥಾನದಲ್ಲಿ ಕೂತಾಗ
ಅದರ ಘನತೆಯನ್ನು ಕಾಪಾಡಬೇಕು ಮತ್ತು ಅದಕ್ಕೆ ಜಸ್ಟಿಸನ್ನು ಕೊಡಬೇಕು, ನ್ಯಾಯವನ್ನು ಕೊಡಬೇಕು. ಇಲ್ಲದೆ ಹೋದ್ರೆ ಆ ಸ್ಥಾನಕ್ಕೆ ಬೆಗೆಲೇ ಏನು? ಮುಖ್ಯೋಪಾಧ್ಯಾಯನ ಕೂತ್ಕೊಳ್ಳಿ ಎದ್ದು ನಿಲ್ಲಿ ಅನ್ಲಿಕ್ಕೆ ಅವ್ರು ಬೇಕಾ? ಅದಕ್ಕಾಗಿ ಇಷ್ಟೆಲ್ಲ ಹೋರಾಟ ಮಾಡಬೇಕಾ? ಭಾರತ ದೇಶದ ಸ್ಥಿತಿ ಹೇಗಾಗಿದೆ ಅಂದರೆ ಕೋಲಾಹಲ ಎಬ್ಬಿಸುವುದು ಪ್ರಜಾಪ್ರಭುತ್ವ ಅಂತ ಪರಿಭಾವಿಸಿದ್ದಾರೆ ಮತ್ತು ಅದನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಕರೀತಾರೆ. ಅವರಿಗೆ ಶಿಕ್ಷೆ ಕೊಟ್ಟರೆ ನಿಮ್ಮದು ನಿರಂಕುಶ ಪ್ರಭುತ್ವ ಅಂತ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಇದರ ಮಧ್ಯೆ ನರೇಂದ್ರ ಮೋದಿ ಅವರು ಈ ಸಂದಿಗ್ಧತೆಯ ಮಧ್ಯೆ ತಮ್ಮ ಧಾರ್ಷ್ಟ್ಯವನ್ನು ಈ ಬಾರಿ ಮೆರೀತಾ ಇದ್ದಾರೆ. ಇನ್ನೇನು ಜುಲೈ 3ನೇ ವಾರ ಸಂಸತ್ನಲ್ಲಿ ಮತ್ತೆ ಅಧಿವೇಶನ ಶುರುವಾಗುತ್ತೆ, ಬಜೆಟ್ ಅಧಿವೇಶನ. ಮತ್ತು ಈ ಶಹಜಾದ ಬಾಲಕ ಬುದ್ಧಿ ಯಾವ ರೀತಿಯ ಸರ್ಕಸ್ ಮಾಡಬಹುದು ಅನ್ನೋದನ್ನು ನೀವು ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ. ನಿಮ್ಮ ಸಹಾಯ, ನಿಮ್ಮ ಸಹಕಾರ, ನಿಮ್ಮ ಸಹಭಾಗಿತ್ವ ಇಲ್ಲದೆ ಈ ಅಭಿಯಾನ ನಡೆಸೋದು ತುಂಬ ಕಷ್ಟ ಸಾಧ್ಯ ಅಷ್ಟೇ ಅಲ್ಲ, ದುಸ್ಸಾಹಸ ಅಂತಲೂ ಹೇಳ್ಬೋದು. ನಮಸ್ಕಾರ.